ಮಾದರಿ ಪ್ರಶ್ನೆ ಪತ್ರಿಕೆ 3ರ ಭಾಗ 2ರಲ್ಲಿ ಮುಂದುವರಿದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ ರೀ. ಏನಪ್ಪ ಅಂದ್ರೆ 19ನೇ ಪ್ರಶ್ನೆ ನೋಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸ್ವಲ್ಪ ಲಕ್ಷ ನೋಡ್ರೆ, ಎಕ್ಸ್ನ ಸಂಖ್ಯಾಸಗುಣಕ ಸಮ ಎಲ್ಲ ಎಕ್ಸ್ ಬಿಡ್ರೆ, ವಾಯ್ನ ಚಿಹ್ನೆಗಳು ಬಿಡ್ರೆ, ಆದರೆ ಸಂಖ್ಯಾಸಗುಣಕ ಸಮ ಅದಾವಂದ್ರೆ ನೇರವಾಗಿ ಯಾವುದೇ ಪದದಿಂದ ಗುಣಾಕಾರ ಮಾಡಿಬಿಟ್ರೆ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇನ್ನು ಸಮೀಕರಣ 1 ಮತ್ತು 2 ಏನು ಮಾಡ್ಬೇಕು ಸರ ಅಂದ್ರೆ, ಅವಾಗ ಚಿಹ್ನೆ ನೋಡ್ರಿ, ಎರಡೂ ಚಿಹ್ನೆಗಳು ಒಂದೇ ಇದ್ರೆ ಕಳೀರಿ, ಎರಡೂ ಚಿಹ್ನೆಗಳು ಬೇರೆ ಬೇರೆ ಇದ್ದರೆ ಏನು ಮಾಡಿರಿ, ಕೂಡಿಸ್ರಿ. ಸಮೀಕರಣ 1 + 2 ಬೇರೆ ಬೇರೆ ಅದಾವ ಅಂದರೆ 2x + y = 10, x - y = 2 ಸಮೀಕರಣಗಳ ಕೂಡಿಸ್ತಾ ಇದ್ದಾನೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತಾ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್, 2x + 1x 3x, 10 + 2 12, 3 1 3 2 x = ಎಷ್ಟು ಬರ್ತದೆ, 2 ಬತ್ತು. ಇನ್ನು ಸಮೀಕರಣ ಸರಿ ರೀ, 3 1 3 4 ರೀ, 3 4. ಸೊ x - y = 2, 4 - y = 2, -y = 2 ಪ್ಲಸ್ 4 ಕಡಿದ್ರೆ -4, -y = 4ರಲ್ಲಿ 2 ಹೋದರೆ 2, ದೊಡ್ಡ ಅಂಗಮ ಚಿಹ್ನೆ ಮೈನಸ್, ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ y = ಎಷ್ಟು ಹತ್ರ 2 ಆಯಿತು. ಈ ರೀತಿಯಾಗಿ ಬಿಡಿಸ್ಬೇಕು. ಅವಸರ ಮಾಡಿದರೆ ಲೆಕ್ಕ ತಪ್ಪಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1, 20ನೇ ಮೊದಲ ಪದ 1 ಮತ್ತು 14ನೇ ಪದ 53 ಆದರೆ ಶ್ರೇಣಿಯ nನೇ ಪದ ಕಂಡುಹಿಡಿಯಿರಿ. ಸೊ ಮೊದಲು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ನಾವು. ಸೊ ನೋಡ್ರಿ, 14ನೇ ಪದದ a + 13d = 53. ಎ ಅಂದರೆ 1 + 13d = 53. 13d = 53 - 1, 13d = 52. 13 1 13 4 52, d = 4 ಆಯಿತು. ಈಗ nನೇ ಪದ an = a + n - 1 × d. a ಅಂದರೆ 1 ಪ್ಲಸ್ nನೇ ಪದ n - 1, d ಅಂದರೆ 4. 1 ಪ್ಲಸ್ n × 4 4n ಮೈನಸ್ 1 4 4, 4n ಹಿಂಗೆ ಬರ್ಕೊಳ್ಳೋಣ್ರೆ, 4ರಲ್ಲಿ 1 ಹೋದ್ರೆ 3, ದೊಡ್ಡ ಅಂಗಮ ಚಿಹ್ನೆ 3. ಹಾಗಾದ್ರೆ nನೇ ಪದ ಎಷ್ಟು ಅಂದ್ರೆ 4n - 3. ನೆಕ್ಸ್ಟ್ 135 × 75ರ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು, ನಂತರ 20 ಮತ್ತು 135, 75ರ ಲಸ ಕಂಡುಹಿಡಿಬೇಕು. ಹಾಗಾದರೆ ಮೊದಲಿಗೆ ನಾವೇನು ಮಾಡೋಣ, ಅವಿಭಾಜ್ಯ ಅಪವರ್ತನದಿಂದ ಮೋಸ ಕಂಡುಹಿಡಿಯೋಣ. ಅವಿಭಾಜ್ಯ ಅಪವರ್ತ 135ನ ಅವಿಭಾಜ್ಯ ಅಪವರ್ತನದಿಂದ ಹೊಡೆದಾಗ ಏನು ಬರ್ತದೆ ರೀ, 3 × 3 × 3 × 5. 75 ಹೊಡಿತೀನಿ, 325 ಅಂದರೆ 3 × 5 × 5. ಇವುಗಳ ಏನು ಕಂಡುಹಿಡಿಬೇಕಂದ ನಾವು ಮ ಸ ಅ ನೋಡ್ರಿ, ಸಾಮಾನ್ಯ ಪದಗಳನ್ನು ತೆಗೆದುಬಿಡೋಣ. ಹಾಗಾದರೆ ಎಷ್ಟು ಬಂತು, 3 × 5 = 15. ಇನ್ನು 20 ಅಂದ್ರೆ 2 10, 2 5, ಇನ್ನು 15 3 × 5. ಯಾಕ್ರಿ ಅವ ಹೇಳಿದಾನ ಮಸ ಯಾವುದು 135 ಮತ್ತು 75ರ ಮಸ ಐತ್ಲ, ಅದು ಸಂಖ್ಯೆ ತಗೋಬೇಕು. ತಗೊಂಡು 20ರ ಜೊತೆಗೆ ಅದ್ರದ್ದು ಏನು ಕಂಡುಹಿಡಿಬೇಕು, ಲಸ ಕಂಡುಹಿಡಿಬೇಕು. ಹಾಗಾದರೆ ಏನು ಕಂಡುಹಿಡಿಯೋಣ, ಲಸ ಅ = ಸಾಮಾನ್ಯ ಪದ ಯಾವುದು 5, ಇನ್ನು ಉಳಿದಿದ್ದು ಯಾವ ಸಾಮಾನ್ಯ ಇಲ್ಲ, ಹಾಗೆ ಬರ್ಕೊಂಬಿಡೋಣ. 5 2 10, 10 2 20, 23 60.
ಸೊ ಹಾಗಾದರೆ ಲಸ ಎಷ್ಟಾಗುತ್ತೆ? 60 ಆಗುತ್ತಾ. 22ನೇ ಪ್ರಶ್ನೆ, ಪಿ ಈಕ್ವಲ್ ಟು 2, -3, ಕ್ಯೂ ಈಕ್ವಲ್ ಟು 10, y ಮತ್ತು ಡಿ ಈಕ್ವಲ್ ಟು 10 ಮಾನ ಆದರೆ y ಬೆಲೆ. ಸೊ ಸೂತ್ರ ಗೊತ್ತಿರಬೇಕು. ಡಿ ಈಕ್ವಲ್ ಟು ರೂಟ್ ಆಫ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ರೈಟ್, ಇಲ್ಲೇ ಏನು ಮಾಡ್ಕೊಂಬಿಡೋಣ್ರೆ, ವರ್ಗ ಮಾಡಿ ತಂದುಬಿಡೋಣ. ಹಾಗಾದರೆ ಡಿ ಸ್ಕ್ವೇರ್ ಈಕ್ವಲ್ ಟು ಬ್ರ್ಯಾಕೆಟ್ ರೂಟ್ ಆಫ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್ ಅದರ ಘಾತ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಡಿ ಅಂದರೆ 10 ಅದರ ಘಾತ 2, x1 2 ಮೈನಸ್ x2 10 ಅದರ ಘಾತ 2 ಪ್ಲಸ್ y1 ಮೈನಸ್ 3 y2 y ಅದರ ಘಾತ 2. 10ರ ಘಾತ 2 ಅಂದರೆ 100 ಈಕ್ವಲ್ ಟು 10ರಲ್ಲಿ 2 ಹೋದರೆ -8 ಅದರ ಘಾತ 2 ಪ್ಲಸ್ -3 ಮೈನಸ್ y ಹೋಲ್ ಸ್ಕ್ವೇರ್. ಸೊ 10 ಮೈನಸ್ 8ರ ಘಾತ 2 ಅಂದರೆ 64. ಸೊ ಹೆಂಗಂದರೆ -8ರ ಘಾತ 2 ಅಂದರೆ -8 ಇಂಟು -8 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ, 8 8 64 ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ y ಸ್ಕ್ವೇರ್ ಪ್ಲಸ್ ಮೈನಸ್ 2 a ಅಂದರೆ -3 b ಅಂದರೆ ಬರೀ y ತಗೋತಾ ಇದ್ದಾನೆ. ಯಾವ ನಿಯಮ ರೀ? a ಮೈನಸ್ b ಹೋಲ್ ಸ್ಕ್ವೇರ್. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. 100ರಲ್ಲಿ 64 ಹೋದರೆ ಎಷ್ಟು ಉಳಿತದ್ರೆ? 36 ಈಕ್ವಲ್ ಟು 9 ಅಂದರೆ -3ರ ಘಾತ 2 ಅಂದರೆ -3 ಇಂಟು -3 ಪ್ಲಸ್ y ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6y. y ಸ್ಕ್ವೇರ್ ರಿಲೇಟ್ಗಳನ್ನು ಪ್ಲಸ್ 6y ಇಲ್ಲೇ ಇರಲಿ ಪ್ಲಸ್ 9 ಇಲ್ಲೇ ಇರಲಿ ಪ್ಲಸ್ 30ರ ಕಡೆ ಬಂದರೆ -36 ಈಕ್ವಲ್ ಟು 0. y ಸ್ಕ್ವೇರ್ ಪ್ಲಸ್ 6y ಮೈನಸ್ 36 9 ಅಂದರೆ 27 ಈಕ್ವಲ್ ಟು 0. ನೆಕ್ಸ್ಟ್ ವರ್ಗ ಸಮೀಕರಣ ರೂಪದಲ್ಲಿ y ಸ್ಕ್ವೇರ್ ಪ್ಲಸ್ 9y ಮೈನಸ್ 3y. ಯಾಕೆ? 9 3 27, 9ರಾಗ 3 ಹೋದ್ರೆ 6 ಮೈನಸ್ 27 ಈಕ್ವಲ್ ಟು 0. y ಸಾಮಾನ್ಯ ತೆಗೆದ್ರೆ y ಪ್ಲಸ್ 9 ಮೈನಸ್ 3 ಸಾಮಾನ್ಯ ತೆಗೆದ್ರೆ y ಮೈನಸ್ ಇಂಟು ಮೈನಸ್ ಪ್ಲಸ್ 3 9 ಈಕ್ವಲ್ ಟು 0. y ಪ್ಲಸ್ 9 ಇನ್ನೊಂದು y ಮೈನಸ್ 3 ಈಕ್ವಲ್ ಟು 0. y ಪ್ಲಸ್ 9 ಈಕ್ವಲ್ ಟು 0, y ಮೈನಸ್ 3 ಈಕ್ವಲ್ ಟು 0. y ಈಕ್ವಲ್ ಟು ಪ್ಲಸ್ 9 ಕೊಡಿದ್ರೆ -9, y ಈಕ್ವಲ್ ಟು -3 ಕೊಡಿದ್ರೆ +3. ಸೊ ಆದ್ದರಿಂದ y ಈಕ್ವಲ್ ಟು -9 ಮತ್ತು +3. ಅಥವಾ ಕ್ವಶನ್ ನೋಡ್ತಾ ಇದ್ದಾರೆ, ಅಲ್ಲಿದೆ ಏನು? -1, 7 ಮತ್ತು 4, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಅನುಪಾತ m1 ಅನುಪಾತ m2 2:3 ಆದರೆ ಆ ಬಿಂದುವಿನ ನಿರ್ದೇಶಾಂಕ. ಸೂತ್ರ ಗೊತ್ತಿರಬೇಕು. px, y ಇಂಟು ಬ್ರಾಕೆಟ್ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಎಕ್ಸ್ ಅಂದರೆ ಇದು ತಗೊಳ್ಳೋಣ. ಏನು? m1 2 ಇಂಟು x2 4 ಪ್ಲಸ್ m2 3 ಇಂಟು x1 -1 ಭಾಗಲೆ 2 ಪ್ಲಸ್ 3. ಇನ್ನು y ವ್ಯಾಲ್ಯೂ ಬಂದಾಗ m1 2 y2 -3, m2 3
y1 7 ಭಾಗಲೆ 2 ಪ್ಲಸ್ 3 2 4 8 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಅಂದರೆ 3 ಭಾಗಲೆ 2 ಪ್ಲಸ್ 3 5 ಎಕ್ಸ್ ಈಕ್ವಲ್ ಟು 5 8ರಲ್ಲಿ 3 ಹೋದ್ರೆ 5 ಭಾಗಲೆ 5 5 ಒಂದಲೆ 5 ಒಂದಲೆ ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಬರ್ತದೆ 1 ಬತ್ತು. ಅದೇ ರೀತಿ y ಈಕ್ವಲ್ ಟು ಮೈನಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6 ಪ್ಲಸ್ 3 ಒಳ್ಳೆ 21 ಭಾಗಲೆ 5 y ಈಕ್ವಲ್ ಟು 21ರಾಗ 6 ಹೋದ್ರೆ 15 ಭಾಗಲೆ 5 5 ಒಂದಲೆ 5 ಮೂರಲೆ ಸೊ y ಈಕ್ವಲ್ ಟು ಎಷ್ಟು ಐತ್ರಿ 3 ಆಯಿತು. ಹಾಗಾದರೆ ಆ ಬಿಂದು ಪಿ ಎಕ್ಸ್ ಕಾಮ y ಅಂದರೆ 1, 3 1, 3. ನೆಕ್ಸ್ಟ್ ನೋಡ್ರಿ, ಚಿತ್ರದಲ್ಲಿ ಸೆಕ್ ಬಿ ಮತ್ತು ಕಾಟ್ ಎ ವ್ಯಾಲ್ಯೂ ಕಂಡುಹಿಡೀರಿ ಅಂದಿದ್ದಾನ. ಇಲ್ಲಿ ಎರಡೂ ಬೇರೆ ಬೇರೆ ಇದ್ದಾಗ ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ಚಿತ್ರ ಹಾಕೊಂಡ್ಬಿಡೋಣ ಅಂದರೆ ಅರ್ಥ ಆಗಿಬಿಡ್ತದೆ ನಮ್ಗೆ. ಸಿ ಎ ಬಿ ಕೋನ ಬಿ ಕೊಟ್ಟಾಗ ಇದು ಅಭಿಮುಖ, ಇದು ಪಾರ್ಶ್ವ, ಇದು ವಿಕರ್ಣ. ಹಾಗಾದರೆ ಸೆಕ್ ಬಿ ಐತಿ. ಸೆಕ್ ಬಿ ಅಂದ್ರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವ ಅಂದ್ರೆ ಬಿ ಸಿ ಎಷ್ಟೈತಿ 5, ವಿಕರ್ಣ ಅಂದ್ರೆ ಎ ಬಿ ಎಷ್ಟೈತಿ 13. ಇನ್ನು ಕಾಟ್ ಎ ಕೋನ ಎ ಕೊಟ್ಟಾಗ ಇದು ಅಭಿಮುಖ, ಇದು ಪಾರ್ಶ್ವ, ಇದು ವಿಕರ್ಣ. ಹಾಗಾದ್ರೆ ಕಾಟ್ ಎ ಅಂದ್ರೆ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಹಾಗಾದ್ರೆ 12 ಭಾಗಲೆ 5. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲೇ ಬಿಡಿಸೋಣ. ಏನು 2 ಇಂಟು ಮೈನಸ್ 6 ಅಂದರೆ ಮೈನಸ್ 12x² ಆಯಿತು. ಇನ್ನು ಮೈನಸ್ ಐತಿ ಅಂದರೆ ಒಂದು ಪ್ಲಸ್ ಒಂದು ಮೈನಸ್. ಸೊ ಪ್ಲಸ್ ಐತಿ ಅಂದರೆ ದೊಡ್ಡ ಸಂಖ್ಯೆ ಪ್ಲಸ್, ಸಣ್ಣ ಸಂಖ್ಯೆ ಮೈನಸ್. 4 3 12, 4ರಾಗ 3 ಹೋದ್ರೆ 1. ಹಾಗಾದರೆ 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ ಟು 0. 2x ಸಾಮಾನ್ಯ ತೆಗೆದ್ರೆ ಎಕ್ಸ್ ಉಳಿಯುತ್ತೆ, ಪ್ಲಸ್ 2 4 ಮೈನಸ್ 3 ಸಾಮಾನ್ಯ ತೆಗೆದ್ರೆ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 3 6 ಈಕ್ವಲ್ ಟು 0. ಒಂದು ಎಕ್ಸ್ ಪ್ಲಸ್ 2, ಇನ್ನೊಂದು 2x ಮೈನಸ್ 3 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, 2x ಮೈನಸ್ 3 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2, 2x ಈಕ್ವಲ್ ಟು ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ 3, ಎಕ್ಸ್ ಈಕ್ವಲ್ ಟು 3/2. ಈ ರೀತಿಯಾಗಿ ಬಿಡಿಸ್ಬೋದು. ಇನ್ನು ಶೋಧಕದ ವ್ಯಾಲ್ಯೂ ಕೇಳೋಣ. ಎ ಈಕ್ವಲ್ ಟು 2 ಇದೆ, ಬಿ ಈಕ್ವಲ್ ಟು ಮೈನಸ್ 6 ಇದೆ, ಸಿ ಈಕ್ವಲ್ ಟು 3 ಇದೆ. ಹಾಗಾದರೆ ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac, b² ಮೈನಸ್ 6 ಘಾತ 2 ಮೈನಸ್ 4, ಎ ಅಂದರೆ 2, ಸಿ ಅಂದರೆ 3. ಮೈನಸ್ 6 ಘಾತ 2 ಅಂದರೆ ಮೈನಸ್ 6 ಇಂಟು ಮೈನಸ್ 6, ಮೈನಸ್ ಇಂಟು ಮೈನಸ್ ಪ್ಲಸ್ 36 ಆಯಿತು. 6 6 ಮೈನಸ್ 4 8, 8 3 24, 36 24 ಹೋದ್ರೆ 12. ಸೊ ಡೆಲ್ಟಾ ಗ್ರೇಟರ್ ದ್ಯಾನ್ 0 ಆದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳು. ಸೊ ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸ್ಬೋದು.